ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೃಹಸ್ಥ ಧರ್ಮದ ನಿರೂಪಣೆ. ಶ್ರೀ ಗರುಡನೀತಿ. ಯಾಜ್ಞವಲ್ಕ ಮಹರ್ಷಿಯು ಮತ್ತೆ ಮುಂದುವರಿಸುತ್ತಾ ಈ ರೀತಿ ಹೇಳತೊಡಗಿದರು. ಎಲೈ ಮುನಿಗಳೇ, ವಿದ್ಯಾಧ್ಯಯನವು ಮುಗಿಯುತ್ತಲೇ ಬ್ರಹ್ಮಚಾರಿಯು ಗುರುಗಳಿಗೆ ದಕ್ಷಿಣೆಯನ್ನು ಅರ್ಪಿಸಿ ಆತನ ಅನುಮತಿಯೊಂದಿಗೆ ಸ್ನಾನ ಮಾಡಿ ಬ್ರಹ್ಮಚರ್ಯ ವ್ರತಕ್ಕೆ ಅಂತ್ಯವನ್ನು ಹೇಳಬೇಕು. ನಂತರ ತಂದೆ ತಾಯಿಯರ ಅನುಮತಿಯೊಂದಿಗಾಗಲಿ ಗುರುಗಳ ಆದೇಶಾನುಸಾರವಾಗಿ ಆಗಲಿ ಒಂದು ಸುಲಕ್ಷಣ, ಅತ್ಯಂತ ಸುಂದರಿ, ಮನೋರಮಾ ವಯಸ್ಸಿನಲ್ಲಿ ತನಗಿಂತಲೂ ಕಿರಿಯುವಳು, ಆರೋಗ್ಯವಂತೆ, ಭಿನ್ನ ಪ್ರವರ ಗೋತ್ರಿಕಳಾದ ಕನ್ಯೆಯನ್ನು ವಿವಾಹ ಮಾಡಿಕೊಳ್ಳಬೇಕು. ಈ ಸಂದರ್ಭದಲ್ಲಿ ಯಾಜ್ಞವಲ್ಕ ಮಹರ್ಷಿಯು ಸಪಿಂಡ ಯಾರೆಂಬುದನ್ನೂ ಸಹ ವಿವರಿಸಿದನು. ತಾಯಿಯೊಂದಿಗೆ ಆರಂಭಿಸಿ ಆಕೆಯ ತಂದೆ, ತಾತ, ಮುತ್ತಾತ ಈ ರೀತಿ ಲೆಕ್ಕಿಸುತ್ತಾ ಹೋಗಿ 7ನೆಯ ತಲೆಮಾರುವರೆಗೂ ಇರುವವರೆಲ್ಲರನ್ನೂ ಸಪಿಂಡ್ಯರನ್ನಾಗಿ ಭಾವಿಸಬೇಕು. ಈ ನಡುವೆ ವರನ ವಂಶದಲ್ಲಿ ಎಲ್ಲಿ ಬೆರೆತರೂ ಆಕೆ ಸಪಿಂಡ್ಯಳೇ ಆಗುತ್ತದೆ. ಎಲ್ಲೂ ಬೆರೆಯಲಾರದ್ದು ಅನಪಿಂಡವಾಗುವುದು. ಅಂತಹ ಅನಪಿಂಡಗಳನ್ನೇ ವಿವಾಹವಾಗಬೇಕು. ಅದೇ ರೀತಿ ಆಕೆಯ ಮಾತೃವಂಶದಲ್ಲಿಯೂ ಪಿತೃವಂಶದಲ್ಲಿಯೂ 5 ತಲೆಮಾರುಗಳವರೆಗೂ ವಿಚಾರಿಸಿ ಸದಾಚಾರ, ಅಧ್ಯಯನ, ಪುತ್ರ ಪೌತ್ರ ಸಮೃದ್ಧಿ ದೃಷ್ಟಿಯಲ್ಲಿಟ್ಟುಕೊಂಡು ಅವರ ಖ್ಯಾತಿಯನ್ನು ಮಾಡಬೇಕೇ ಹೊರತು ಧನವನ್ನಾಧರಿಸಿ ಅಲ್ಲ. ಇಂತಹ ಕನ್ಯೆಯನ್ನು ಕಲ್ಯಾಣ ಮಾಡಿಕೊಳ್ಳಬೇಕೆಂದು ಬಯಸುವ ವರನೂ ಸಹ ಸಮಾನ ವರ್ಣನು, ಆಕೆಗೆ ಹೊಂದುವಂಥವನಾಗಿರಬೇಕು. ವರ್ಣ ಸಂಕ್ರಮವು ಕೆಲಸಕ್ಕೆ ಬರುವುದಿಲ್ಲ. ಯಾವ ವರ್ಣದವರು ಆ ವರ್ಣದವರನ್ನೇ ವಿವಾಹವಾಗಬೇಕು. ಕೆಲವರು ವಿದ್ವಾಂಸರು, ಅಗ್ರವರ್ಣರು, ಶೂದ್ರ ಕನ್ಯೆಯರನ್ನು ವಿವಾಹವಾಗಬಹುದೆಂದು ಹೇಳುತ್ತಾರೆ. ಆದರೆ ನಾನು ಅದನ್ನು ಅಂಗೀಕರಿಸುವುದಿಲ್ಲ. ಏಕೆಂದರೆ ಆತ್ಮವೈಜಾಯತೆ ಪುತಃ ಎಂದು ಅಂಗಾದುದಂಗಾತ್ಸಂಭವಸಿ ಎಂಬ ವೇದವು ಘೋಷಿಸುತ್ತದೆ. ದ್ವಿಜನೇ ಶೂದ್ರನಾಗಿ ಜನಿಸಿ ಆ ಶೂದ್ರನು ಈ ದ್ವಿಜನಂತೆ ಅಷ್ಟು ಜ್ಞಾನವನ್ನು ಗಳಿಸದೆಯೇ ಗೌರವಾಧರಣೆಗಳನ್ನು ಪಡೆಯಬೇಕೆಂದು ಬಯಸಿ ಸಮಾಜವು ಅದಕ್ಕೆ ಅಡ್ಡಿಯಾಗುವುದರೊಂದಿಗೆ ಅದರ ಮೇಲೆ ದ್ವಿಜ ಜಾತಿಯ ಮೇಲೆ ದ್ವೇಷವನ್ನು ಸಾರಿ ಈ ರೀತಿ ಸಮಾಜಕ್ಕೆ ಸವಾಲಾಗಿ ನಿಲ್ಲುತ್ತಾನೆ. ಬ್ರಾಹ್ಮಣನು ತನ್ನ ವರ್ಣದಿಂದ ಒಂದು ಕನ್ಯೆಯನ್ನು ವಿವಾಹ ಮಾಡಿಕೊಂಡ ನಂತರ ಇತರೆ ವರ್ಣಗಳ ಕನ್ಯೆಯರನ್ನು ವಿವಾಹವಾಗಬಹುದೆಂದು, ಕ್ಷತ್ರಿಯರು ಕ್ಷತ್ರಿಯ ಕನ್ಯೆಯನ್ನು ವಿವಾಹವಾದ ನಂತರ ವೈಶ್ಯ ಶೂದ್ರ ಕನ್ಯೆಯರನ್ನು ವಿವಾಹವಾಗಬಹುದೆಂದು, ವೈಶ್ಯರು ವೈಶ್ಯ ಕನ್ಯೆಯೊಂದಿಗೆ ವಿವಾಹವಾದ ನಂತರ ಶೂದ್ರ ಕನ್ಯೆಯನ್ನು ವಿವಾಹ ಮಾಡಿಕೊಳ್ಳಬಹುದೆಂದು, ಶೂದ್ರನು ಮಾತ್ರ ಶೂದ್ರ ಕನ್ಯೆಯನ್ನು ಮಾತ್ರವೇ ವಿವಾಹವಾಗಬೇಕೆಂದು ಹಿರಿಯರು ಹೇಳುತ್ತಾರೆ. ಕನ್ಯೆಗೆ ಕನಿಷ್ಠ ಪಕ್ಷ ಒಬ್ಬ ಅಣ್ಣನಾಗಲಿ ಒಬ್ಬ ತಮ್ಮನಾಗಲಿ ಇರಬೇಕು. ಅಷ್ಟೇ ಹೊರತು ಪುತ್ರಿಕಾ ಧರ್ಮವುಳ್ಳ ಕನ್ಯೆ ಪ್ರಶಸ್ತವಲ್ಲ. ಈ ಕನ್ಯೆಯ ಪುತ್ರನೇ ಆಕೆಯ ತಂದೆಗೆ ಪಿಂಡವನ್ನಿಡಬೇಕಾದಲ್ಲಿ ಆಕೆಯನ್ನು ಪುತ್ರಿಕಾ ಧರ್ಮವುಳ್ಳ ಕನ್ಯೆ ಎಂದು ಹೇಳುತ್ತಾರೆ. ವಿವಾಹದಲ್ಲಿ 8 ವಿಧಗಳು. ಅವು ಬ್ರಾಹ್ಮ, ದೈವ, ಆರ್ಷ, ಪ್ರಜಾಪತ್ಯ, ಅಸುರ, ಗಂಧರ್ವ, ರಾಕ್ಷಸ, ಪೈಶಾಚ ವಿಧಗಳು. ಉತ್ತಮ ವಂಶಕ್ಕೆ ಸೇರಿದ ಒಳ್ಳೆಯ ಶೀಲ ಸ್ವಭಾವವಿರುವ ವರನ ಮಾವನೇ ಸ್ವತಃ ತನ್ನ ಮನೆಗೆ ಕರೆದು ಅಲಂಕರಿಸಿ ಪೂಜಿಸಿ ಕನ್ಯಾದಾನ ಮಾಡುವುದು ಬ್ರಾಹ್ಮ ವಿವಾಹ. ಯಜ್ಞವನ್ನು ಮಾಡುತ್ತಾ ಋತ್ವಿಜನನ್ನು ಅಲಂಕರಿಸಿ ಪೂಜಿಸಿ ಕನ್ಯೆಯನ್ನು ಕೊಡುವುದು ದೈವ ವಿವಾಹ. ವರನಿಂದ ಧರ್ಮಾರ್ಥವಾಗಿ 1-2 ಜೋಡಿ ಎತ್ತುಗಳನ್ನು, ಹಸುಗಳನ್ನು ಸ್ವೀಕರಿಸಿ ಶಾಸ್ತ್ರೋಕ್ತವಾಗಿ ಕನ್ಯೆಯನ್ನು ಕೊಟ್ಟು ವಿವಾಹ ಮಾಡುವುದು ಆರ್ಷ ವಿವಾಹ. ವಧೂವರರನ್ನು ಒಂದು ಕಡೆ ಸೇರಿಸಿ ನೀವಿಬ್ಬರು ಒಟ್ಟಿಗೆ ಕೂಡಿ ಗೃಹಸ್ಥ ಧರ್ಮವನ್ನು ನಿರ್ವಹಿಸಿರಿ ಎಂದು ಹೇಳಿ ಪೂಜೆ ಮಾಡಿ ಕನ್ಯಾದಾನ ಮಾಡುವುದು ಪ್ರಜಾಪತ್ಯ ವಿವಾಹ. ಕನ್ಯೆಗೂ ಆಕೆಯ ತಂದೆಗೂ ಆತನ ಬಂಧುಗಳಿಗೂ ಯಥಾಶಕ್ತಿಯಾಗಿ ಧನಾದಿಗಳನ್ನು ಕೊಟ್ಟು ಸ್ವತಂತ್ರವಾಗಿ ವರನೇ ಕನ್ಯೆಯನ್ನು
ಪರ್ಯಂತವೂ ವಿಧವೆಯಾಗಿ ಭಂಜೆಯಾಗಿ ಇರಿಸುವುದು ಧರ್ಮವಲ್ಲ. ಆಕೆಗೆ ಪುತ್ರವತಿಯಾಗಬೇಕೆಂಬ ಬಯಕೆ ಇದ್ದರೆ ಮೈದುನನಾಗಲಿ ವರನ ಸಪಿಂಡ ಸಗೋತ್ರದಲ್ಲಿ ಆಕೆಗೆ ಸರಿ ಜೋಡಿಯಾಗುವವರು ಯಾರಾದರಾಗಲಿ ಹಿರಿಯರ ಆಜ್ಞೆಯಂತೆ ಆಕೆಗೆ ಪುತ್ರನನ್ನು ಸಾಮಾನ್ಯ ಪದ್ಧತಿಯಲ್ಲಿಯೇ ಪ್ರಸಾದಿಸಬಹುದು. ಈ ವಿಧವಾಗಿ ಈ ಪದ್ಧತಿಯಲ್ಲಿ ಆಕೆಗೆ ಜನಿಸುವ ಪುತ್ರನು ಮೃತನಾದ ವರನ ಕ್ಷೇತ್ರಜ ಪುತ್ರನಾಗಿಯೇ ಪರಿಗಣಿಸಲ್ಪಡುತ್ತಾನೆ. ವಿವಾಹಿತ ಸ್ತ್ರೀಯು ವ್ಯಭಿಚಾರಕ್ಕಿಳಿದರೆ ಆಕೆಯನ್ನು ಸರಿಯಾದ ದಾರಿಗೆ ತರುವುದಕ್ಕೆ ಆಕೆಯ ಪತಿ ಆತನ ಬಂಧುಗಳು ಪ್ರಯತ್ನಿಸಬೇಕು. ಕೊನೆಯ ಪ್ರಯತ್ನವಾಗಿ ಆಕೆಯ ಅಸಹ್ಯವಾದ ಜೀವನದ ಮೇಲೆ ಆಕೆಗೆ ವೈರಾಗ್ಯ ಉಂಟಾಗುವಂತೆ ಆಕೆಯನ್ನು ಮನೆಯಲ್ಲಿಯೇ ಇಟ್ಟು ಗೃಹಿಣಿಯಾಗಿ ಆಕೆಗಿರುವ ಎಲ್ಲಾ ಅಧಿಕಾರಗಳನ್ನು ತೊಲಗಿಸಬೇಕು. ಆಕೆಯು ಅಲಂಕರಿಸಿಕೊಳ್ಳಲಾಗದೆ ಮಲಿನವಾಗಿಯೇ ಇಡಬೇಕು. ಪ್ರಾಣ ರಕ್ಷಣೆಗೆ ಸರಿಹೊಂದುವಷ್ಟು ಮಾತ್ರವೇ ಊಟವನ್ನು ಕೊಟ್ಟು ನೆಲದ ಮೇಲೆ ಮಲಗುವಂತೆ ಮಾಡಬೇಕು. ಸ್ತ್ರೀಗೆ ವಿವಾಹಕ್ಕೂ ಮೊದಲೇ ಚಂದ್ರನು ಶುಚಿಯನ್ನು, ಗಂಧರ್ವರು ಸೌಂದರ್ಯವನ್ನು, ಮಧುರವಾಣಿಯನ್ನು, ಅಗ್ನಿದೇವನು ಎಲ್ಲ ರೀತಿಯ ಪವಿತ್ರತೆಯನ್ನು ಪ್ರಸಾದಿಸುತ್ತಾರೆ. ಆದ್ದರಿಂದ ಈ ದೇವತೆಗಳಿಗೆ ಪೂಜಿಸುವ ಭಾರತ ದೇಶದಂತಹ ದೇಶಗಳಲ್ಲಿ ಸ್ವಭಾವ ಸಿದ್ಧವಾಗಿಯೇ ಸ್ತ್ರೀಯರೆಲ್ಲರೂ ಪವಿತ್ರರೇ ಆಗಿರುತ್ತಾರೆ. ಆದರೂ ಸಹ ಪೂರ್ವ ಕರ್ಮಗಳಿಂದ ವ್ಯತ್ಯಾಸವಾಗಬಹುದು. ಆದ್ದರಿಂದ ಸ್ತ್ರೀಗೆ ದೋಷ ಉಂಟಾಗುವುದಿಲ್ಲವೆಂಬ ದೃಢ ನಿಶ್ಚಯಕ್ಕೆ ಬರಬಾರದು. ಅದು ಸರಿಯಲ್ಲ. ಯಾವುದೇ ಒಬ್ಬ ಸ್ತ್ರೀಯು ತನ್ನ ಪತಿಯಿಲ್ಲದೆ ಬೇರೆ ಪುರುಷನನ್ನು ಮನಸ್ಸಿನಲ್ಲಿ ಬಯಸಿದರೂ ಸಹ ಒಂದು ವಿಧದಲ್ಲಿ ವ್ಯಭಿಚಾರವೇ ಆಗುತ್ತದೆ. ಅದೇ ರೀತಿ ಪರಪುರುಷನೊಂದಿಗೆ ದೇಹ ಸಂಪರ್ಕವನ್ನು ಸಂಕಲ್ಪಿಸಿದರೂ ವ್ಯಭಿಚಾರವೇ ಆಗುತ್ತದೆ. ಈ ಮಾನಸಿಕ ವ್ಯಭಿಚಾರವು ಆಕೆಯ ಋತುಕಾಲಿಕ ರಜೋದರ್ಶನವಾಗುತ್ತಲೇ ಕಳೆದು ಹೋಗುತ್ತದೆ. ಆದರೂ ಮತ್ತೆ ಅಂತಹ ಆಲೋಚನೆಗಳು ಮಾಡಬಾರದು. ನಿಜಕ್ಕೂ ಪರಪುರುಷನೊಂದಿಗೆ ಸಂಗಮಿಸಿದರೂ ಅದರಿಂದ ಗರ್ಭಧಾರಣೆಯನ್ನು ಮಾಡಿದರೂ ಅಂತಹ ಸ್ತ್ರೀಯನ್ನು ಪರಿತ್ಯಜಿಸಬಹುದು. ಅದೇ ರೀತಿ ಗರ್ಭವಧೆ, ಪತಿವಧೆ, ಬ್ರಹ್ಮಹತ್ಯೆ, ಶಿಷ್ಯರೊಂದಿಗೆ ಸಂಗಮಿಸುವಂತಹ ಕೆಲಸಗಳಲ್ಲಿ ಯಾವುದನ್ನು ಮಾಡಿದರೂ ಆಕೆಯನ್ನು ಮಹಾಪಾತಕಿ ಎಂದು ಪರಿಗಣಿಸಿ ಪರಿತ್ಯಜಿಸಬೇಕು. ಹಾಗೆಯೇ ಮದಿರಾಪಾನ ಮಾಡುವುದು, ದೀರ್ಘರೋಗಿಣಿ, ಶಾಶ್ವತ ದ್ವೇಷಿ, ವಂದ್ಯ, ಅರ್ಥನಾಶಿನಿ, ಅಪ್ರಿಯವಾದಿನಿ, ನಿಷ್ಠೂರ ಭಾಷಿಣಿ ಅಥವಾ ಪತಿಗೆ ಹಾನಿ ಮಾಡುವುದಕ್ಕಾಗಿಯೇ ಜೀವಿಸಿರುವಂತಹ ಪತ್ನಿಯನ್ನು ಆಕೆಯ ಗಂಡನು ಪರಿತ್ಯಜಿಸಬಹುದು. ಅಂತಹ ವ್ಯಕ್ತಿಯು ಮತ್ತೊಂದು ವಿವಾಹವನ್ನು ಮಾಡಿಕೊಳ್ಳಬಹುದು. ಆದರೆ ತಾನು ಮೊದಲು ವಿವಾಹ ಮಾಡಿಕೊಂಡು ಈಗ ಪರಿತ್ಯಜಿಸಿದ ಸ್ತ್ರೀಯನ್ನು ದಾನ, ಮಾನ, ಸತ್ಕಾರಾದಿಗಳ ಮೂಲಕ ಭರಣ ಸಮನ್ವಿತ ಮಾಡುತ್ತಿರಬೇಕು. ಈ ರೀತಿ ಮಾಡದವನು ಮಹಾಪಾಪಿಯಾಗಿ ನಿಂದಿತನಾಗುವನು. ದಂಪತಿಗಳು ಅನ್ಯೋನ್ಯವಾಗಿದ್ದರೆ ಆ ಗ್ರಹಕ್ಕೆ ಧರ್ಮಾರ್ಥ ಕಾಮವೃದ್ಧಿ ತ್ರಿವರ್ಗ ವೃದ್ಧಿ ಪುಷ್ಕಲವಾಗಿರುತ್ತದೆ. ಪತಿಯು ಮರಣಿಸಿದ ನಂತರ ಮತ್ತೊಬ್ಬ ಪುರುಷನನ್ನು ಆಶ್ರಯಿಸದೆ ಅವನ ನೆನಪುಗಳ ಬಲದಿಂದಲೇ ಜೀವಿಸುವ ಸ್ತ್ರೀಯನ್ನು, ಎಂತಹ ವಿಪತ್ಕರ ಪರಿಸ್ಥಿತಿಗಳು ಎದುರಾದರೂ ಪತಿಯನ್ನು ತ್ಯಜಿಸದೇ ಇರುವ ಸ್ತ್ರೀಯನ್ನು ಲೋಕವು ಪೂಜ್ಯ ಭಾವನೆಯಿಂದ ಕಾಣುತ್ತದೆ. ಈ ಲೋಕದಲ್ಲಿ ಯಶಸ್ವಿನೊಂದಿಗೆ ಈ ಪ್ರಾತಿಪತ್ಯ ಮಹಿಮೆಯಿಂದ ಪರಲೋಕದಲ್ಲಿ ಪಾರ್ವತೀ ದೇವಿಯ ಸಹಚರ್ಯನ್ನು ಮಾಡುವ ಭಾಗ್ಯವು ಲಭಿಸುತ್ತದೆ. ಪತ್ನಿಯನ್ನು ಪರಿತ್ಯಜಿಸಿದವನು ಆಕೆಯು ಸುಖವಾಗಿ ನೆಮ್ಮದಿಯಾಗಿ ಜೀವಿಸುವಂತೆ ನೋಡಿಕೊಳ್ಳಬೇಕು. ತನ್ನ ಸಂಪತ್ತಿನಲ್ಲಿ 1/3 ಆಕೆಗೆ ಕೊಡಬೇಕು. ಸ್ತ್ರೀಗೆ ತನ್ನ ಪತಿಯ ಆಜ್ಞೆಯನ್ನು ಪಾಲಿಸುವುದೇ ಪರಮಧರ್ಮ. ಸ್ತ್ರೀಗೆ ಋತು ಅಥವಾ ರಜೋದರ್ಶನವಾದ ಮೊದಲ ದಿನದಿಂದ 16ನೆಯ ದಿನದ ರಾತ್ರಿಯವರೆಗೂ ಸಂತಾನ ಪ್ರಾಪ್ತಿಗೆ ಅವಕಾಶವಿರುತ್ತದೆ. ಪುತ್ರ ಪ್ರಾಪ್ತಿಗಾಗಿ ಪುರುಷನು ಆ ರಾತ್ರಿಗಳಲ್ಲಿ ಮಾತ್ರವೇ ಆಕೆಯೊಂದಿಗೆ ಸಂಗಮಿಸಬೇಕು. ಈ ರೀತಿ ಸಂತಾನಕ್ಕಾಗಿ ಮಾತ್ರವೇ ಸಂಗಮಿಸಿ ಉಳಿದ ಸಮಯಗಳಲ್ಲಿ ಇಂದ್ರಿಯ ನಿಗ್ರಹವನ್ನು ಪಾಲಿಸುವುದೇ ಬ್ರಹ್ಮಚರ್ಯ ವ್ರತ. ಅಷ್ಟೇ ಹೊರತು ಬ್ರಹ್ಮಚರ್ಯ ಎಂದರೆ ವಿವಾಹವನ್ನು ಮಾಡಿಕೊಳ್ಳದೇ ಇರುವುದು, ಸ್ತ್ರೀಯನ್ನೇ ತಾಕದೇ ಇರುವುದು ಅಲ್ಲ.
ಪರ್ವ ತಿಥಿಗಳಲ್ಲಿಯೂ ಋತುಕಾಲದ ಮೊದಲ 4 ರಾತ್ರಿಗಳಲ್ಲಿ ದಿನ ಅಂದರೆ ಯಾವಾಗಲಾದರೂ ಹಗಲಿನ ಸಮಯದಲ್ಲಿ ಸಂಗಮಿಸುವುದು ನಿಷಿದ್ಧ. ಮಘ, ಮೂಲಾ ನಕ್ಷತ್ರಗಳಲ್ಲಿ ಸಂಗಮಿಸುವುದು ನಿಷಿದ್ಧ ಅಥವಾ ವರ್ಜ್ಯ. ಈ ನಿಯಮಗಳನ್ನು ಖಂಡಿತವಾಗಿ ಪಾಲಿಸಿದರೇನೆ ಸುಂದರನು, ಸಬಲನು, ಸದ್ಗುಣವಂತನು, ಆರೋಗ್ಯವಂತನಾದ ಪುತ್ರನು ಜನಿಸುತ್ತಾನೆ. ಸ್ತ್ರೀಯ ಮೇಲೆ ಎಲ್ಲಾ ಜವಾಬ್ದಾರಿಗಳು ಅಂದರೆ ತಿಂಡಿ, ಬಟ್ಟೆ, ಮನೆ ಮೊದಲಾದವುಗಳೇ ಅಲ್ಲದೆ ಆಕೆಯ ಕಾಮವಾಂಛೆಯನ್ನು ಪೂರ್ತಿಯಾಗಿ ತೀರಿಸಿ ಆಕೆಯನ್ನು ಸಂತೃಪ್ತಿಪಡಿಸಬೇಕಾದ ಜವಾಬ್ದಾರಿಯೂ ಸಹ ಆಕೆಯನ್ನು ಕೈ ಹಿಡಿದವನ ಮೇಲಿರುತ್ತದೆ. ಅದರಲ್ಲೂ ಈ ಜವಾಬ್ದಾರಿಗಳಿಗೆ ಸಂಬಂಧಿಸಿ ಇಂದ್ರನು ಸ್ತ್ರೀಯರಿಗೆ ಒಂದು ವರವನ್ನು ಪ್ರಸಾದಿಸಿದ್ದಾನೆ. ಅದೇನೆಂದರೆ ಸ್ತ್ರೀಯ ಕಾಮವಾಸನೆಯನ್ನು ಅನಿಷಿದ್ಧ ರಾತ್ರಿಗಳಲ್ಲಿ ಆಕೆಯ ಪತಿಯು ತಪ್ಪದೇ ತೀರಿಸಬೇಕು. ಇಲ್ಲದಿದ್ದಲ್ಲಿ ಅವನು ಪಾಪವನ್ನು ಅಂಟಿಸಿಕೊಳ್ಳುತ್ತಾನೆ. ಸ್ತ್ರೀಯನ್ನು ಮನೆಯ ಒಡತಿಯಾಗಿ ಗೃಹಲಕ್ಷ್ಮಿಯಾಗಿ ಸಂಭಾವಿಸಿ ಗಂಡನ ಮನೆಯವರೆಲ್ಲರೂ ಅಂದರೆ ಪತಿ, ಆತನ ಸಹೋದರರು, ಅವನ ತಂದೆ ತಾಯಿಯರು, ಇಷ್ಟ ಬಂಧುಗಳು ಆಕೆಯನ್ನು ಮಧುರಾಹಾರದೊಂದಿಗೆ, ಚೀನಿ ಚಿದಾಂಬರಗಳೊಂದಿಗೆ, ಅಲಂಕಾರ ವಿಶೇಷಗಳೊಂದಿಗೆ ಸದಾ ಪ್ರಸನ್ನವಾಗಿ ಸುಖವಾಗಿರುವಂತೆ ನೋಡಿಕೊಳ್ಳಬೇಕು. ಇದು ಸಾಮಾಜಿಕ ಹೊಣೆಯೂ ಸಹ. ಸ್ತ್ರೀಗಿರುವ ಜವಾಬ್ದಾರಿಗಳು ತುಂಬಾ ಹೆಚ್ಚು. ಮುಖ್ಯವಾಗಿ ಪುರುಷನೊಂದಿಗೆ ಸ್ತ್ರೀಯ ನಡವಳಿಕೆಯು ತುಂಬಾ ಜವಾಬ್ದಾರಿಯುತವಾಗಿರಬೇಕು. ಪುತ್ರ ಸಂತಾನವಾದರೂ, ಸ್ವರ್ಗ ಪ್ರಾಪ್ತಿಯಾದರೂ ಸ್ತ್ರೀಗೆ ಗಂಡನಿಗೆ ತನ್ನ ಮೇಲಿರುವ ಪ್ರೀತಿಯ ಆಧಾರವಾಗಿಯೇ ಸಂಕ್ರಮಿಸುತ್ತದೆಯಾದ್ದರಿಂದ ಪ್ರತಿಯೊಬ್ಬ ಹೆಣ್ಣು ತನ್ನ ಉಪವಾಸ ಆರಾಧನೆಯ ಫಲವಾಗಿ, ಸ್ನೇಹ ಫಲವಾಗಿ ಪತಿಯ ಪ್ರೀತಿಯನ್ನು ಪಡೆಯಬೇಕು. ಸಾಮಾನ್ಯವಾಗಿ ಸ್ತ್ರೀಗೆ ಶಾಸ್ತ್ರಗಳನ್ನಾಗಲಿ ಗ್ರಂಥಗಳನ್ನಾಗಲಿ ಪಠಿಸುವ ಅರ್ಹತೆ ಇಲ್ಲ. ಆದರೆ ಪತಿಯ ಮೂಲಕ ಅವುಗಳೆಲ್ಲವನ್ನೂ ಆಕೆಯು ಕೇಳಬಹುದು. ವಿಧಿ ನಿಷೇಧ ಪೂರ್ವಕವಾಗಿ ಪತಿಯು ಹೇಳುವ ಧರ್ಮಾಚರಣೆಯನ್ನು ಆಚರಿಸುವುದರ ಮೂಲಕ ಮೋಕ್ಷ ಪ್ರಾಪ್ತಿಯನ್ನು ಪಡೆಯಬಹುದು. ಪತಿಯ ನಂತರ ಮಗನೇ ಆಕೆಗೆ ಧರ್ಮಶಾಸ್ತ್ರ ಗುರುವಾಗಬಲ್ಲನು. ಗೃಹಸ್ಥ ಧರ್ಮಕ್ಕೆ ಮೂಲ ಪತಿವ್ರತೆಯಾದ ಗೃಹಿಣಿ ಆಕೆಯು ಪತಿಯ ಚಿತ್ತವೃತ್ತಿಯಲ್ಲಿ ಕೂಲಂಕುಷವಾಗಿ ತಿಳಿದುಕೊಂಡಿರಬೇಕು. ಆತನು ಯಾವಾಗ ಏನನ್ನು ಬಯಸುತ್ತಾನೆಯೋ ಅದನ್ನು ಆಜ್ಞೆ ಇನ್ನು ಆತನು ಕೇಳದಂತೆಯೇ ಸಿದ್ಧಪಡಿಸಬೇಕು. ಸರ್ವಕಾಲ ಸುರುವ ವ್ಯವಸ್ಥೆಯಲ್ಲಿ ಆತನ ಶ್ರೇಯಸ್ಸನ್ನು ಬಯಸುತ್ತಾ ತನ್ನ ಪ್ರತಿಯೊಂದು ಕೆಲಸವನ್ನು ಆ ಆಶಯದ ಕಡೆಯೇ ಮರಳಿಸುವಂತೆ ನೋಡಿಕೊಳ್ಳಬೇಕು. ಹಾಗೆಯೇ ನಡೆದುಕೊಳ್ಳಬೇಕು. ಪತಿಯ ತಂದೆ ತಾಯಿಯರನ್ನು, ಅಕ್ಕ ತಂಗಿಯರನ್ನು, ಅಣ್ಣನನ್ನು, ಚಿಕ್ಕಪ್ಪನನ್ನು, ಗುರುಗಳನ್ನು, ವೃದ್ಧ ಸ್ತ್ರೀಯರನ್ನು ಗೌರವಿಸುವುದು, ಆದರಣೆ ಮಾಡುವುದು ಪತ್ನಿಯ ಧರ್ಮ. ತನಗಿಂತಲೂ ಕಿರಿಯವರಾದ ಪತಿಯ ವರ್ಗೀಯರೊಂದಿಗೆ ಸ್ನೇಹವಾಗಿದ್ದುಕೊಂಡೇ ಮನೆಯ ಕೆಲಸಗಳನ್ನು ಮಾಡಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಸೋಮಾರಿಗಳಾಗುತ್ತಾರೆ. ಪತಿಯ ಬಂಧುಗಳು ಮಧ್ಯದಲ್ಲಿ ತಾವು ಕುಳಿತಿದ್ದಾಗ ಆಕೆಯ ಮಾತುಗಳು, ನಡವಳಿಕೆಗಳು ಆತನಿಗೆ ಅನುಕೂಲವಾಗಿಯೇ ನಡೆಯಬೇಕು. ಈ ವಿಷಯವು ಎಲ್ಲರಿಗೂ ತಿಳಿಯಬೇಕು. ಈ ಶೀಲವೇ ಪ್ರಶಸ್ತವೆಂದು ಜನರ ಅಭಿಪ್ರಾಯವಾಗಿರುತ್ತದೆ. ಮನೆಯ ಸೊಸೆ ತನಗೆ ವರಸೆಯಾಗುವ ಪುರುಷನೊಂದಿಗೆ ಹಾಸ್ಯವನ್ನಾಡಬಾರದು. ಪರಪುರುಷನೊಂದಿಗೆ ಏಕಾಂತವಾಗಿರಲೇಬಾರದು. ಪರಪುರುಷನ ಕೈಯಲ್ಲಿ ಯಾವ ವಸ್ತುವನ್ನೂ ಸಹ ಇಡಬಾರದು. ಅವರ ಕೈಯಿಂದ ತನ್ನ ಕೈಯೊಂದಿಗೆ ಸ್ವೀಕರಿಸಬಾರದು. ಪತಿಯು ಅಲ್ಲೇ ಇದ್ದರೂ ಸಹ ಪರಪುರುಷನ ನಡುವೆ ಕುಳಿತುಕೊಳ್ಳಬಾರದು. ಮನೆಯಲ್ಲಿರುವ ಸಾಮಗ್ರಿಗಳೆಲ್ಲವೂ ಆಕೆಯ ಅಧೀನದಲ್ಲಿಯೇ ಇರುತ್ತದೆ. ಅದನ್ನು ಅನವಶ್ಯಕವಾಗಿ ಖರ್ಚು ಮಾಡಬಾರದು. ಅವಶ್ಯಕತೆಗೆ ತಕ್ಕಂತೆ ಉಪಯೋಗಿಸಿಕೊಳ್ಳಬೇಕು. ಕಾರ್ಯಕುಶಲತೆ, ಪ್ರಸನ್ನ, ಮಿತವ್ಯಯಿ ಆಗಿದ್ದು ದಿನದಲ್ಲಿ ಒಮ್ಮೆಯಾದರೂ ಅತ್ತೆ ಮಾವರಿಗೆ ಪಾದಾಭಿವಂದನೆಯನ್ನು ಮಾಡಬೇಕು. ಅಂತಹ ಸ್ತ್ರೀಯನ್ನು ಪತಿಯು ಪ್ರೀತಿಸುತ್ತಾನೆ. ಸಮಾಜವೂ ಸಹ ಗೌರವಿಸುತ್ತದೆ. ಪುರೋಷಿತ ಪತಿಯಾಗಿದ್ದಾಗ ಅಂದರೆ ತನ್ನ ಪತಿಯು ಪರದೇಶಕ್ಕೆ ಹೋದಾಗ ತನ್ನ ಸಖಿ ಜನರೊಂದಿಗೆ ಸಂತೋಷವಾಗಿರುವುದು, ಪಕ್ಕದ ಮನೆಗಳಲ್ಲಿ ಕುಳಿತು ಮಾತುಗಳಲ್ಲಿ ತಲ್ಲೀನರಾಗುವುದು, ಅತಿಯಾಗಿ ಅಲಂಕರಿಸಿಕೊಳ್ಳುವುದು, ಉತ್ಸವಗಳಲ್ಲಿ ಪಾಲ್ಗೊಳ್ಳುವುದು, ಹಾಸ್ಯ ಪರಿಹಾಸ್ಯಗಳನ್ನು ಮಾಡುವುದು,
ಇವೆಲ್ಲವನ್ನೂ ಮಾಡಬಾರದು. ಪತ್ನಿಯ ಏಳಿಗೆಯು ಪತಿಯೊಂದಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಆಕೆಯು ಕಳೆಯುವ ಹೆಚ್ಚು ಸಮಯವು ಪತಿಯೊಂದಿಗೇ ಇರಬೇಕು. ಆಕೆಯ ಅಧಿಕಾರಗಳು ಪರಿಮಿತವೇ ಆಗಿದ್ದರೂ ಗೃಹಸ್ಥ ಧರ್ಮಕ್ಕೂ ಅದರಿಂದ ಸಮಾಜಕ್ಕೂ ಆಕೆಯ ಅವಶ್ಯಕತೆಯು ಅಪರಿಮಿತವಾಗಿರುತ್ತದೆ. ಆದ್ದರಿಂದಲೇ ಸದಾಚಾರಣಿಯಾದ ಸ್ತ್ರೀಯು ಮರಣಿಸಿದಾಗ ಅಗ್ನಿಹೋತ್ರದಲ್ಲಿನ ಅಗ್ನಿಯೊಂದಿಗೆ ಆಕೆಯ ದಹನ ಸಂಸ್ಕಾರಗಳನ್ನು ಮಾಡುತ್ತಾರೆ. ಪತಿ ಹಿತೈಷಿಣಿಯಾದ ಪತ್ನಿಗೆ ಈ ಲೋಕದಲ್ಲಿ ಕೀರ್ತಿ ಸನ್ಮಾನಗಳು, ಪರಲೋಕದಲ್ಲಿ ಸ್ವರ್ಗವು ಪ್ರಾಪ್ತಿಸುತ್ತದೆ.